ಅಯೋಧ್ಯೆಯಲ್ಲಿ 22ನೇ ತಾರೀಕಿನ ಆ ವಾಲ್ ಪೋಸ್ಟರ್ ಅಥವಾ ಬೇರೆ ಬ್ಯಾನರ್ಗಳನ್ನು ಹಾಕಿದ್ರೆ ಇದನ್ನ ಇವರ ಏಜೆಂಟ್ಗಳ ಮುಖಾಂತರ ಇದನ್ನ ಹರಿದು ಹಾಕುವಂತದ್ದು ಈ ರೀತಿ ಮಾಡಿದ್ರೆ ಸಿದ್ದರಾಮಯ್ಯರ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ರಾಜಣ್ಣರ ಮಾತಿನ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಸಿದ್ದರಾಮಯ್ಯರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದಯವಿಟ್ಟು ನನಗೆ ಹೈಕೋರ್ಟ್ ನಲ್ಲಿ ಹಿಂದೆ ಒಬ್ರು ಸೀನಿಯರ್ ಅಡ್ವೊಕೇಟ್ ಇದ್ರಂತೆ, ಅವರು ಸುಮಾರು ಸತಿ ಅವರನ್ನ ಆ ಸ್ಥಾನಕ್ಕೆ ಎಲಿವೇಶನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ನಿಮ್ಮ ರೆಕಮೆಂಡೇಶನ್ ಆಗಿತ್ತು. ಆದ್ರೆ ಅವರು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ರು, ಬೇಡ ನಾನು ವಕಾಲತಿ ಮಾಡ್ತೇನೆ ಅಂತ. ಒಂದ್ ದಿವಸ ನಮ್ಮ ಹಿರಿಯ ಜಡ್ಜರು, ನಿಮ್ಮದು ಎಲ್ಲಾ ಸಂಗತಿಗಳು ಗೊತ್ತಿದೆ ಸರ್, ಆದ್ರೂ ಕೂಡ ನಿಮಗೆ ಗೌರವ ಕೊಡುವಂತ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಹೌದು ಸರ್, ನಾನು ಅಲ್ಲಿಗೆ ಬರಬೇಕು ಅಂತ ಹೇಳುವಂತ ಮನಸ್ಸು ನನಗೆ ಇದ್ರೂ ಕೂಡ ಅಲ್ಲಿಗೆ ಬಂದ್ರೆ ಯಾರಿಗೆ ನ್ಯಾಯ ಕೊಡಬೇಕಾ ಆ ಕಕ್ಷಿಗಾರನಿಗೆ ನ್ಯಾಯ ಕೊಡ್ಲಿಕ್ಕೆ, ವಾದ ಮಾಡ್ಲಿಕ್ಕೆ ನನಗೆ ಅವಕಾಶಗಳಾಗುದಿಲ್ಲ. ಅಲ್ಲಿ ಕೂತಾಗ ಚೆನ್ನಾಗಿ ಯಾರು ವಾದ ಮಾಡಿದ್ರೆ ಅವರ ಪರವಾಗಿ ತೀರ್ಮಾನಗಳನ್ನು ಕೊಡಬೇಕಾಗುತ್ತೆ. ಆದ್ರೆ ಒಬ್ಬ ನಿರಪರಾಧಿಯ ಬಗ್ಗೆ ವಾದ ಮಾಡುವಂತದ್ದೇ ಅದು ನನಗೆ ಅತ್ಯಂತ ಗೌರವ ತರುವಂತದ್ದು ಅಂತ ಹೇಳುವಂತ ಮಾತನ್ನು ಹೇಳಿದ್ರಂತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯರೇ, ನೀವಿವತ್ತು ಆ ಸ್ಥಾನದಲ್ಲಿರ್ಬೇಕಿತ್ತು. ನಿಮ್ಮ ಮಂತ್ರಿಗಳು ಮತ್ತೊಬ್ಬರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ, ಇಲ್ಲ ನೀವು ಮಾಡಿದ್ರು ಸರಿಯಲ್ಲ ಅಂತ ಹೇಳುವಂತ ವಾದವನ್ನು ಮಾಡುವಂತ ಕೆಲಸ, ಜನಪರವಾದಂತ ವಾದವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ನ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಸಿದ್ದರಾಮಯ್ಯರ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಡಿ ಕೆ ಶಿವಕುಮಾರ್, ಪ್ರಾಯಶಃ ಡಿ ಕೆ ಶಿವಕುಮಾರ್ ಭಾರಿ ಹರಿಪ್ರಸಾದರ ಹೇಳಿಕೆಗೆ ಭಾರಿ ಅವರಿಗೆ ಗೌರವ ಕೊಟ್ಟಿರ್ಬೋದು. ಆದ್ರೆ ಅದೇನಾಗ್ತಾ ಇದೆ, ಇವತ್ತು ಹಂತ ಹಂತವಾಗಿ ಬೆಳೀತಾ ಇದೆ. ನಮ್ಮ ಟಿಪ್ಪುನಲ್ಲಿ ಕೂಡ ಶ್ರೀರಾಮ ಇದ್ದಾನೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯಾರೆಲ್ಲ ಈ ಜಗತ್ತಿನಲ್ಲಿರುವಂತ ಎಲ್ಲ ಆ ಜೀವ ಜಂತುಗಳಲ್ಲಿ, ಪರಿಸರದಲ್ಲಿ, ಎಲ್ಲದರಲ್ಲಿ ಕೂಡ ರಾಮ ಇದ್ದಾನೆ. ಆದ್ರೆ ಆರಾಧ್ಯ ದೈವ ಶ್ರೀರಾಮನ ಪ್ರತಿಷ್ಠೆ ಆಗುವಂತ ವ್ಯವಸ್ಥೆಗಳುಂಟಲ್ಲ, ಅದು ನಮಗೆಲ್ಲರಿಗೂ ಕೂಡ, ಇಡೀ ದೇಶದ ಪ್ರತಿಯೊಬ್ಬರಿಗೂ ನಾವು ನೋಡಿದ್ದೇವೆ. ಅನ್ಯ ಧರ್ಮದವರು ಕೂಡ ಇವತ್ತು ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಫಾರೂಕ್ ಅಬ್ದುಲ್ಲನಂತ ವ್ಯಕ್ತಿ ಇವತ್ತು, ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಈ ಒಂದು ಪ್ರಧಾನಮಂತ್ರಿಯವರಿಗೆ ಕೊಟ್ಟಂತ ಬೆಂಬಲ ಅವರು ಮಾಡಿರುವಂತದ್ದು ನಮಗೆಲ್ಲ ಗೌರವ ತಂದಿದೆ ಅಂತ ಹೇಳುವಂತ ಮಾತನ್ನ ಫಾರೂಕ್ ಅಬ್ದುಲ್ಲಾ ಕೂಡ ಹೇಳಿದ್ದನ್ನು ನಾವು ಕಂಡಿದ್ದೇವೆ, ನಾವೆಲ್ಲ ನೋಡಿರ್ಬೋದು. ಇವತ್ತು ಯಾರು ಈ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರ, ಆ ಕೇಸ್ ಹಾಕಿದಂತ ವ್ಯಕ್ತಿ ಪ್ರಧಾನಮಂತ್ರಿ ಅಯೋಧ್ಯೆಯ ಆ ವೀಕ್ಷಣೆಗೆ ಬಂದಾಗ ಪುಷ್ಪಾರ್ಚನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಬಂದರೆ, ಆದ್ರೆ ಇದನ್ನೆಲ್ಲ ನೋಡಿ ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಅಲ್ಲ ಕರ್ನಾಟಕದಲ್ಲಿ ಅಂತ ಹೇಳುವಂತದ್ದು. ನಮ್ಮೆಲ್ಲ ಶ್ರೀರಾಮನ ಭಕ್ತರಿಗೆ ಒಂದು ತಾಳ್ಮೆ ಇದೆ. ಆ ತಾಳ್ಮೆಯನ್ನು ಪರೀಕ್ಷಿಸುವಂತ ಕೆಲಸಕ್ಕೆ ದಯವಿಟ್ಟು ಹೋಗಬೇಡಿ. ಅಯೋಧ್ಯೆಯಲ್ಲಿ 22ನೇ ತಾರೀಕಿನ ಆ ವಾಲ್ ಪೋಸ್ಟರ್ ಅಥವಾ ಬೇರೆ ಬ್ಯಾನರ್ಗಳನ್ನು ಹಾಕಿದ್ರೆ ಇದನ್ನ ಇವರ ಏಜೆಂಟ್ಗಳ ಮುಖಾಂತರ ಇದನ್ನ ಹರಿದು ಹಾಕುವಂತದ್ದು ಈ ರೀತಿ ಮಾಡಿದ್ರೆ ಸಿದ್ದರಾಮಯ್ಯರ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ರಾಜಣ್ಣರ ಮಾತಿನ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಸಿದ್ದರಾಮಯ್ಯರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದಯವಿಟ್ಟು ನನಗೆ ಹೈಕೋರ್ಟ್ ನಲ್ಲಿ ಹಿಂದೆ ಒಬ್ರು ಸೀನಿಯರ್ ಅಡ್ವೊಕೇಟ್ ಇದ್ರಂತೆ, ಅವರು ಸುಮಾರು ಸತಿ ಅವರನ್ನ ಆ ಸ್ಥಾನಕ್ಕೆ ಎಲಿವೇಶನ್ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ನಿಮ್ಮ ರೆಕಮೆಂಡೇಶನ್ ಆಗಿತ್ತು. ಆದ್ರೆ ಅವರು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ರು, ಬೇಡ ನಾನು ವಕಾಲತಿ ಮಾಡ್ತೇನೆ ಅಂತ. ಒಂದ್ ದಿವಸ ನಮ್ಮ ಹಿರಿಯ ಜಡ್ಜರು, ನಿಮ್ಮದು ಎಲ್ಲಾ ಸಂಗತಿಗಳು ಗೊತ್ತಿದೆ ಸರ್, ಆದ್ರೂ ಕೂಡ ನಿಮಗೆ ಗೌರವ ಕೊಡುವಂತ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವರು ಹೇಳಿದ್ರಂತೆ, ಹೌದು ಸರ್, ನಾನು ಅಲ್ಲಿಗೆ ಬರಬೇಕು ಅಂತ ಹೇಳುವಂತ ಮನಸ್ಸು ನನಗೆ ಇದ್ರೂ ಕೂಡ ಅಲ್ಲಿಗೆ ಬಂದ್ರೆ ಯಾರಿಗೆ ನ್ಯಾಯ ಕೊಡಬೇಕಾ ಆ ಕಕ್ಷಿಗಾರನಿಗೆ ನ್ಯಾಯ ಕೊಡ್ಲಿಕ್ಕೆ, ವಾದ ಮಾಡ್ಲಿಕ್ಕೆ ನನಗೆ ಅವಕಾಶಗಳಾಗುದಿಲ್ಲ. ಅಲ್ಲಿ ಕೂತಾಗ ಚೆನ್ನಾಗಿ ಯಾರು ವಾದ ಮಾಡಿದ್ರೆ ಅವರ ಪರವಾಗಿ ತೀರ್ಮಾನಗಳನ್ನು ಕೊಡಬೇಕಾಗುತ್ತೆ. ಆದ್ರೆ ಒಬ್ಬ ನಿರಪರಾಧಿಯ ಬಗ್ಗೆ ವಾದ ಮಾಡುವಂತದ್ದೇ ಅದು ನನಗೆ ಅತ್ಯಂತ ಗೌರವ ತರುವಂತದ್ದು ಅಂತ ಹೇಳುವಂತ ಮಾತನ್ನು ಹೇಳಿದ್ರಂತೆ.
ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯರೇ, ನೀವಿವತ್ತು ಆ ಸ್ಥಾನದಲ್ಲಿರ್ಬೇಕಿತ್ತು. ನಿಮ್ಮ ಮಂತ್ರಿಗಳು ಮತ್ತೊಬ್ಬರು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ, ಇಲ್ಲ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳುವಂತ ವಾದವನ್ನು ಮಾಡುವಂತ ಕೆಲಸ, ಜನಪರವಾದಂತ ವಾದವನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗಿತ್ತು. ಆದ್ರೆ ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ನ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಸಿದ್ದರಾಮಯ್ಯನ ಜನ, ಸಿದ್ದರಾಮಯ್ಯರ ಮೇಲೆ ಯಾರೆಲ್ಲ ಬಾಣ ಬಿಡ್ತಾರೋ ಅವರ ಪರವಾಗಿ ಡಿ ಕೆ ಶಿವಕುಮಾರ್. ಪ್ರಾಯಶಃ ಡಿ ಕೆ ಶಿವಕುಮಾರ್ ಭಾರಿ ಹರಿಪ್ರಸಾದರ ಹೇಳಿಕೆಗೆ ಭಾರಿ ಅವರಿಗೆ ಗೌರವ ಕೊಟ್ಟಿರ್ಬೋದು. ಆದ್ರೆ ಅದೇನಾಗ್ತಾ ಇದೆ, ಇವತ್ತು ಹಂತ ಹಂತವಾಗಿ ಬೆಳೀತಾ ಇದೆ. ನಮ್ಮ ಟಿಪ್ಪುನಲ್ಲಿ ಕೂಡ ಶ್ರೀರಾಮ ಇದ್ದಾನೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯಾರೆಲ್ಲ ಈ ಜಗತ್ತಿನಲ್ಲಿರುವಂತ ಎಲ್ಲ ಆ ಜೀವ ಜಂತುಗಳಲ್ಲಿ, ಪರಿಸರದಲ್ಲಿ, ಎಲ್ಲದರಲ್ಲಿ ಕೂಡ ರಾಮ ಇದ್ದಾನೆ. ಆದ್ರೆ ಆರಾಧ್ಯ ದೈವ ಶ್ರೀರಾಮನ ಪ್ರತಿಷ್ಠೆ ಆಗುವಂತ ವ್ಯವಸ್ಥೆಗಳುಂಟಲ್ಲ, ಅದು ನಮಗೆಲ್ಲರಿಗೂ ಕೂಡ, ಇಡೀ ದೇಶದ ಪ್ರತಿಯೊಬ್ಬರಿಗೂ ನಾವು ನೋಡಿದ್ದೇವೆ. ಅನ್ಯ ಧರ್ಮದವರು ಕೂಡ ಇವತ್ತು ಅಲ್ಲಿಗೆ ಹೋಗ್ತಾ ಇರುವಂತದ್ದು. ಫಾರೂಕ್ ಅಬ್ದುಲ್ಲನಂತ ವ್ಯಕ್ತಿ ಇವತ್ತು, ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಈ ಒಂದು ಪ್ರಧಾನಮಂತ್ರಿಯವರಿಗೆ ಕೊಟ್ಟಂತ ಬೆಂಬಲ ಅವರು ಮಾಡಿರುವಂತದ್ದು ನಮಗೆಲ್ಲ ಗೌರವ ತಂದಿದೆ ಅಂತ ಹೇಳುವಂತ ಮಾತನ್ನ ಫಾರೂಕ್ ಅಬ್ದುಲ್ಲಾ ಕೂಡ ಹೇಳಿದ್ದನ್ನು ನಾವು ಕಂಡಿದ್ದೇವೆ. ನಾವೆಲ್ಲ ನೋಡಿರ್ಬೋದು. ಇವತ್ತು ಯಾರು ಈ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರ, ಆ ಕೇಸ್ ಹಾಕಿದಂತ ವ್ಯಕ್ತಿ ಪ್ರಧಾನಮಂತ್ರಿ ಅಯೋಧ್ಯೆಯ ಆ ವೀಕ್ಷಣೆಗೆ ಬಂದಾಗ ಪುಷ್ಪಾರ್ಚನೆ ಮಾಡುವಂತ ಕೆಲಸ ಕಾರ್ಯಗಳನ್ನು ಬಂದರೆ, ಆದ್ರೆ ಇದನ್ನೆಲ್ಲ ನೋಡಿ ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಕರ್ನಾಟಕದಲ್ಲಿ ಅಂತ ಹೇಳುವಂತದ್ದು. ನಮ್ಮೆಲ್ಲ ಶ್ರೀರಾಮನ ಭಕ್ತರಿಗೆ ಒಂದು ತಾಳ್ಮೆ ಇದೆ. ಆ ತಾಳ್ಮೆಯನ್ನು ಪರೀಕ್ಷಿಸುವಂತ ಕೆಲಸಕ್ಕೆ ದಯವಿಟ್ಟು ಹೋಗಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.